ಒಂದು ಏಜಾಜ್ ಅವರು ಒಂದು ಸ್ಟೋವ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳಿ ಸರ್, ಹೆಂಗೈತೆ ಸ್ಟೋವ್ ಏನು ಅಂತ? ಅದು ಅಂತ ಅಂದ್ರೆ ಸರ್, ನಾವು ಇತ್ತೀಚೆಗೆ ಅದು ಯಾರಿಗೂ ಗೊತ್ತಿರ್ಲಿಲ್ಲ. ಈಗೆಲ್ಲ ಜಾಸ್ತಿ ಕಳೆದ ಒಂದು 15 ದಿನದಿಂದ ಗ್ಯಾಸ್ ಯಾವಾಗ ಡಿಮ್ಯಾಂಡ್ ಆಯ್ತು, ಡಿಮ್ಯಾಂಡ್ ಆದ್ಮೇಲೆ ಅವನು ಪಾಪ ಡೈಲಿ ಅವನಿಗೆ ಗ್ಯಾಸ್ ಬೇಕಾಗಿತ್ತು. 2 ಸಿಲಿಂಡರ್ ಬೇಕಾಗಿತ್ತು, ಡೈಲಿ 2 ಸಿಲಿಂಡರ್ ಬೇಕಾಗಿತ್ತು. ಅದರಿಂದ ಅವನು ಬೇರೆ ಕಡೆ ಮಂಡ್ಯದಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದ್ನಂತೆ, ಯಾರೋ ಸ್ನೇಹಿತರು ಮಾಡಿದ್ರಂತೆ. ಅದ್ರನ್ನ ನೋಡ್ಕೊ ಬಂದು ಹಬ್ಬಕ್ಕೆ ಸ್ಟಾರ್ಟ್ ಮಾಡ್ಬೇಕಲ್ಲ ಇಲ್ಲಿ. ಯಾವ್ದು ನೆಕ್ಸ್ಟ್ ಹಬ್ಬ ಆದ್ಮೇಲೆ ನಿಮ್ದು ಈಗ ಹಬ್ಬ ಆಯ್ತಲ್ಲ, ಯಾವ್ದು ರಂಜಾನ್ ಹಬ್ಬದಲ್ಲಿ ಇಲ್ಲಿ ಒಂದು 15 ದಿನ ಬಹಳ ಜಾಸ್ತಿ ಜನ ಸೇರುತ್ತೆ. ಅವಾಗ ಡೈಲಿ 2 ಗ್ಯಾಸ್ ಬೇಕಾಗಿತ್ತು. ಆ ಡೈಲಿ 2 ಗ್ಯಾಸ್ ಬೇಕಾದ ಉದ್ದೇಶದಿಂದ ಅದು ನೋಡ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡಿದ, ಈ ಒಲೆ ಮಾಡಿಸ್ಕೊಂಡ್ ಬಂದಿಟ್ಟ. ಏನಪ್ಪ ಇದು ಅಂತ ಅಂದು, ಅಣ್ಣ ಇದು ಸ್ಟಾರ್ಟ್ ಮಾಡಾದ್ಮೇಲೆ ನೋಡೋಣ ಅಂತ ಅಂದ. ಸ್ಟಾರ್ಟ್ ಮಾಡಾದ್ಮೇಲೆ ನೋಡೋಣ ಅಂತ ಅಂದ್ರೆ ಈಗ ಅವನು ಡೈಲಿ 2 ಗ್ಯಾಸ್ ಬೇಕಾದದ್ದು ಈಗ ಅವನಿಗೆ ಬರೀ ಒಂದು 500 ರೂಪಾಯಿದು 1000 ರೂಪಾಯಿ ಸೌದೆ ತಕ್ಕಂದ್ರೆ ಒಂದು ವಾರ ಕಂಟ ಆಗ್ತದೆ. ಅಂದ್ರೆ ಡೈಲಿ 2 ಗ್ಯಾಸ್ ಉಪಯೋಗ ಆಗ್ತಿದ್ದು 1000 ರೂಪಾಯಿ ಸೌದೆ ಅಂತ ಅಂದ್ರೆ ಎಷ್ಟು ಉಳಿತಾಯ ಆಯ್ತು ನಮ್ಮ ಜನಗಳಿಗೆ. ಅದರಿಂದ ಇದು ಜಾಸ್ತಿ ಬೇಡಿಕೆಯಾಗಿ ಹೋಲ್ಸೇಲಲ್ಲೇ ಅವನು 18-20 ಸಾವಿರ ರೂಪಾಯಿ ಕೊಡ್ತಿರಂತೆ. ಅದರಿಂದ ನಮ್ಮ ಹುಡುಗ ಈಗಾಗಲೇ ನಮ್ಮ ಜನಗಳು ಇದನ್ನ ನೋಡ್ಬಿಟ್ಟು ಒಂದು 25 ಜನ ಮನೇಲಿ ಇರ್ತಾರೆ. ಕೆಲವರು 10 ಜನ ಇರ್ತಾರೆ, ಕೆಲವರು 5 ಜನ ಇರ್ತಾರೆ. ಈ ದೊಡ್ಡ ಕುಟುಂಬ ಇರುವಂತವ್ರು ಅವ್ರಿಗೆ ಒಂದು 4 ದಿನ 5 ದಿನ ಅಂತಂದ್ರೆ ಒಂದು ಗ್ಯಾಸ್ ತಿರೋಗುತ್ತೆ, ಒಂದು ಸಿಲಿಂಡರ್ ತಿರೋಗುತ್ತೆ. 1000 ರೂಪಾಯಿ ಸೌದೆ ತಗೊಂಡು ಪೀಸ್ ಮಾಡ್ಕೊಂಡು 2 ಅಡಿಗೆ ಒಂದೊಂದು ಅಡಿಗೆ ಆರಂಭ ಮಾಡ್ಕೊಂಡು ಒಂದೊಂದು ಅಡಿಗೆ ತುಂಬಿಟ್ನ ಅಂತಂದ್ರೆ ಅದು ಜಾಸ್ತಿ ಬಾಳ್ಮೆ ಬರುತ್ತೆ ನಮ್ಗೆ. ಗ್ಯಾಸು ಅಲ್ಲಿಗೆ ಉಳಿತಾಯ ಆಗುತ್ತೆ. ತಿಂಗಳಲ್ಲಿ ನಮ್ಗೆ 4 ಗ್ಯಾಸು ಆಯ್ತು ಅಂತಂದ್ರೆ ಒಂದೂವರೆ ಸಾವಿರ ರೂಪಾಯಿ ಸೌದೆ ಆಯ್ತು ಅಂತ 4 ಗ್ಯಾಸ್ಗೆ 4000 ರೂಪಾಯಿ. ಊರಿನಲ್ಲೂ ಸಮಸ್ಯೆ ಆಯ್ತು. ಊರಿನಲ್ಲೂ ಸಮಸ್ಯೆ ಆಗಿ ಈಗಾಗ್ಲೇ ಜಾಸ್ತಿ ಬೇಡಿಕೆಯಾಗಿ ಒಲೆನ ತಗೊಂಡೋಗಿ 15 ಜನ 20 ಜನ ಇರೋರು ಅಂತೇವರು ಹೋಟ್ಲವರು ಬಂದು ಗ್ಯಾಸನ್ನ ಪರ್ಚೇಸ್ ಮಾಡಿ ತಗೊಂಡೋಗಿದ್ದಾರೆ. ಈ ಗ್ಯಾಸೇ ಇಲ್ವಲ್ಲ, ಅದು 45 ದಿನಕ್ಕೊಂದು ಗ್ಯಾಸ್ ಮಾಡಿದ್ದಾರೆ. ಮೊದಲು ತಿಂಗಳಿಗೊಂದು ಗ್ಯಾಸ್ ಇರ್ತಿತ್ತು, ಅದು ಮನೆಯವ್ರಿಗೆ. ಈ ಕಮರ್ಷಿಯಲ್ ಈಗ ಎಷ್ಟೋ ಜನ ಹೋಟ್ಲಿಂದ ನಮ್ಮ ಕಿರ್ಗಾವಲು ಬನ್ನೂರ್ ಕಡೆ ಎಲ್ಲ ನಿಲ್ಸಬಿಟ್ಟಿದ್ದಾರೆ. ಅದರಿಂದ ಇದು ಜಾಸ್ತಿ ಪಬ್ಲಿಕ್ ಆಗಿ ಕಳೆದ ಒಂದು ಈಗ ಹಬ್ಬ 15 ದಿನದಿಂದ ಹೋದ ವಾರದಿಂದ ಹಬ್ಬದಿಂದ ಈ ಸಿಲಿಂಡ್ರು ಅಭಾವ ಆಗಿರೋದ್ರಿಂದ ಈ ಒಲೆ ನೋಡ್ಬಿಟ್ಟು ಏಜಾದ್ಗೆ ಆರ್ಡ್ರ್ ಕೊಡ್ತಾವ್ರೆ, ಮತ್ತೆ ತಗೊಂಡು ಹೋಗ್ತಾವ್ರೆ. ಏಜಾದ್ ಬಂದು ಎಲ್ಲ ಅವನು ನೋಡೋದ್ಕಿನ್ನ ಅವ್ನು ಏನು ಮಾಡ್ತಾವನೆ ಅಂತ ಅನ್ನೋದು ಇಂಪಾರ್ಟೆಂಟು. ಅದನ್ನ ನೋಡಿ ಪರ್ಚೇಸ್ ಮಾಡಿ ಅವ್ನಿಗೆ ಆರ್ಡ್ರ್ ಕೊಟ್ಟವ್ರೆ. ಈಗಾಗಲೇ 4-5 ಒಲೆ ಮಾಡಿ ರೆಡಿ ಇಟ್ಟಿದ್ದಾನೆ, ಅದು ಆಗಿದೆ. ಇನ್ನು ನಮ್ಮ ಜನಗಳು ಇದನ್ನು ಉಪಯೋಗಿಸ್ಕೊಂಡ್ರೆ ಕಳೆದ ನಮ್ಮ ತಾತ ಅವ್ರ ಕಾಲದಿಂದ ಸೌದೆ ಒಲೆ ಹೆಂಗ್ ಬರ್ತಿತ್ತು ಹಿಂದಕ್ಕೆ ಬರುತ್ತೆ. ನಮ್ಮ ಆರೋಗ್ಯ ಇದು ಇನ್ನೊಂದು 20 ವರ್ಷ ಮುಂದಕ್ಕೆ ಹೋಯ್ತು. ಬಿಸಿನೀರು ಕಾಯಿಸಿದ್ರೆ ಗ್ಯಾಸಲ್ಲಿ 5 ನಿಮಿಷಕ್ಕೆ ಆರೋಗುತ್ತೆ. ಇದು ಒಂದು ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು 2 ಗಂಟೆ 3 ಗಂಟೆ ಬಿಸಿ ಕಾವಿರುತ್ತೆ, ಒಲೆ ಕಾವಾಗಿರುತ್ತೆ. ಆ ಬಿಸಿನೀರು ಉಪಯೋಗಿಸೋದ್ರಿಂದ ಈ ಸೌದಲ್ಲಿ ನಾವು ಮಾಡೋದ್ರಿಂದ ಈ ಆರೋಗ್ಯ BP ಶುಗರು ಜಾಸ್ತಿ BP ಶುಗರ್ ಬತ್ತು ಅಂತ ಅಂದ್ರೆ ಬರುವ ವರ್ಷಕ್ಕೆ ಅವನು 50 kg ಇದ್ದಮ್ಮ 40 kg 35 kg ಬರ್ತಾನೆ. ಆದ್ರಿಂದ ನಾವು ಇದನ್ನ ಹಿಂದೆ ಹೆಂಗಿತ್ತು ಆ ಹಿಂದಿನ ಪದ್ಧತಿಗೆ ಬಂದ್ರೆ ನಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಬೆಳೆ ಮಕ್ಕಳು ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ. ಇದರಿಂದ ಬಹಳ ಜನಗಳಿಗೆ ಅನುಕೂಲ ಆಯ್ತದೆ. ಏಜಾಜ್ ಅವರು ಬಹಳ ಕಡಿಮೆ ಬೆಲೆ ಗ್ಯಾಸ್ನಲ್ಲಿ ಅಡಿಗೆ ಮಾಡಿ ತಿನ್ನೋದು ಮತ್ತೆ ಇದು ಅದೇ ಸೌದೆನಲ್ಲಿ ಮಾಡೋದು, ಅದು ಟೇಸ್ಟ್ ನಲ್ಲೂ ವ್ಯತ್ಯಾಸ. ಒಂದು ಮಡಿಕೆಯಲ್ಲಿ ನೀರ್ ಕಾಯಿಸ್ತಾರೆ, ಆ ನೀರ್ ಕಾಯಿಸ್ಬಿಟ್ಟು ಆ ಮಡಿಕೆ ನೀರ ಮಡಿಬಿಟ್ಟು ಅದ್ರಲ್ಲಿ ಕುಡಿದ್ರೆ ಅದು ಸ್ಮೆಲ್ಲೇ ಗಮ್ಮನ್ನುತ್ತೆ. ನಾವು ಇವತ್ತು ಮಾಡೋ ಅಡುಗೆ ಅಲ್ಲೆಲ್ಲ ಹೋಟೆಲ್ ತಿಂತೀವಿ, ಅದು ಬಹಳ ಏನು ರುಚಿ ಸಿಗಲ್ಲ. ನಮ್ಮಿಂದನೇ ನಾವು ಆರೋಗ್ಯ ಕೆಡಿಸ್ಕೊತಿದ್ದೀವಿ. ಅದರಿಂದ ಇದನ್ನ ಏಜಾದ್ ಪಾಸ್ ಅವರು ಒಂದು ಉಪಯೋಗಿಸಿ ಇಲ್ಲಿ ಆರ್ಡರ್ ಮಾಡಿ ಇದನ್ನ ಜನಗಳು ಪಬ್ಲಿಕ್ ಮಾಡ್ತಾವ್ರೆ. ಸಾಲದಕ್ಕೆ ಅವನೇ ರೆಡಿಯಾಗಿ ತೋರಿಸಿ ಅದನ್ನ ಕೊಡ್ತಿರೋದು. ಅವರೇ ಇಷ್ಟಪಟ್ಟು ಅದನ್ನೆಲ್ಲನೂ ಬಹಳ ಚೆನ್ನಾಗಿ ತಗೊಂಡು ಹೋಗ್ತಾರೆ. ಇದನ್ನ ಯಾರೇ ಇದ್ರೂ ಇದನ್ನ ನೋಡಿ ಇದನ್ನ ಉಪಯೋಗಿಸ್ಕೊಂಡು ಮಾಡಿ. ಯಾಕೆಂತಂದ್ರೆ ನಿಮ್ ದುಡ್ಡು ಉಳಿತಾಯ ಆಯ್ತದೆ. ಜಾಸ್ತಿ ಹೋಟ್ಲವ್ರಿಗೆ ಬಹಳ ಬೆನಿಫಿಟ್ ಇದೆ. ಒಂದು 15 ಜನ 20 ಜನ ಅಡುಗೆ ಮಾಡೋರಿಗೆ ಇನ್ನೂ ಬಹಳ ಬೆನಿಫಿಟ್ ಇರುತ್ತೆ. ಅದರಿಂದ ಚೆನ್ನಾಗಿದೆ, ಬಹಳ ಆರ್ಡರ್ ಇದೆ. ಬೆಂಗಳೂರಿಗೆ ಹೋಯ್ತಾ ಇದೆ, ಮೈಸೂರವ್ರಿಗೂ ಕೊಡ್ತಾವೆ, ಮಂಡ್ಯದವ್ರಿಗೂ ಕೊಡ್ತಾನೆ. ಒಳ್ಳೆ ನಮ್ಮ ಎದುರಿಗೆ ತಗೋಯ್ತಾರೆ. ನಾವು ಡೈಲಿ ಇಲ್ಲೇ ಇರೋರು, ನಾವು ಕಾಫಿ ಎಲ್ಲ ಕಡೆನೂ ತಗೊಂಡು ಹೋಗ್ತಾರೆ. ನಾವು ಬೆಳಿಗ್ಗೆ ಬಂದರೆ ಕಾಫಿ ಟೀಗೆ ಆರಾಮಾಗಿ ಕುಡ್ಕೋಯ್ತೀವಿ, ನೋಡ್ತಾ ಇದ್ದೀವಿ, ಎಲ್ಲರೂ ಬರ್ತಾ ಇದ್ದಾರೆ. ಆರಾಮಾಗಿ ಇದನ್ನ ಚೆನ್ನಾಗಿ ಉಪಯೋಗಿಸೋದ್ರಿಂದ ಜನಗಳಿಗೆ ಆರೋಗ್ಯ ಇರುತ್ತೆ. ದಯವಿಟ್ಟು ಇದರಲ್ಲಿ ಹೋಟ್ಲು ಅಂಗಡಿಯವರು ಆರಾಮಾಗಿ ಮಾಡಿ. ನಿಮಗೂ ಬೇಡಿಕೆ ಇರುತ್ತೆ, ಸೌದೆ ಒಲೆ ಅಂತ ತಿಂಡಿಗೂ ಬರ್ತಾರೆ, ನಿಮಗೂ ಬೇಡಿಕೆ ಇರುತ್ತೆ. ಅದರಿಂದ ನಿಮಗೆ ದುಡ್ಡು ಆರಾಮಾಗಿ ಉಳಿತಾಯ ಆಯ್ತು.